ಮಗ ಇವತ್ತೇನಾದ್ರೂ ಮಾಡಿ ಕೈ ಬಿಸಿ ಮಾಡ್ಕೋಬೇಕಣ. ಹೌದು ಗುರು. ಮಚ್ಚ ಇವತ್ತು ಬಿಡಬಾರ್ದು ಡೀಲ. ಓಕೆ ಹೆಂಗಾದ್ರೂ ಮಾಡಿ ತಾತಪ್ಪನ ಯಾಮರ್ಸಿ ಬ್ಯಾಗ್ನ ಎಸ್ಕೇಪ್ ಮಾಡ್ಬೇಕು ಮಗ. ಇರು ಗುರು ಬರಲಿ ಮಾಡೋಣ. ಮಚ್ಚ ತಾತ ಬಂದ. ಡೀಲು ಯಾವ್ದು ಕೊಡ್ಲಿ ಬೀಡ? ಸಾದಾ ಬೀಡ ಕೊಡಪ್ಪ. ಪಾರ್ಸಲ್ ಇಲ್ಲೇನಪ್ಪ? ಇಲ್ಲೇ ಇಲ್ಲೆಲ್ಲ ಉಗುಳ್ಬಾರ್ದಪ್ಪ. ನನಗೆ ಗೊತ್ತು ಎಲ್ಲಿ ಹೋಗಿಬೇಕು ಅಂತ. ಕೊಡು. ತಗೊಳಪ್ಪ. ನಾನು 30 ವರ್ಷದಿಂದ ಬೀಡ ಹಾಕ್ತಾ ಇದ್ದೀನಿ. ಹಾಂ ನನಗೆ ಗೊತ್ತು ಎಲ್ಲಿ ಹೋಗಿಬೇಕು. ಆಯ್ತಾಯ್ತು. ಅಣ್ಣ ಬೆಳಗ್ಗೆನೆ ಒಳ್ಳೆ ಬೋಣಿ ಆಯ್ತು. ಆ ತಾತಪ್ಪನಿಗೆ ಇವತ್ತು ಮನೇಲಿ ಲೋ ಶಿಷ್ಯ, ಬ್ಯಾಗ್ ಸಿಕ್ಕಿದ ತಕ್ಷಣ ಆಕಾಶಕ್ಕೆ ಏಣಿ ಹಾಕಿ ಇಣಕ್ ನೋಡ್ಬೇಡ ಕಣ ಶಿಷ್ಯ. ಫಸ್ಟ್ ನೋಡೋಣ ಅದ್ರಲ್ಲಿ ಏನಿದೆ ಅನ್ಬಿಟ್ಟು. ಕೋಣ ಇಲ್ಲ ನೋಡಿ. ಲೋ ಶಿಷ್ಯ ನಾನ್ ನೋಡ್ತೀನೋ. ಕೋಣ ಇಲ್ಲ. ಲೋ ಶಿಷ್ಯ ನಾನ್ ನೋಡ್ತೀನೋ. ಲೋ ಶಿಷ್ಯ ನಾನ್ ನೋಡ್ತೀನಿ ಅಂದ್ರೆ ಲೇ ಶಿಷ್ಯ ನಾನ್ ನಿನ್ ಗುರು. ಈ ಬ್ಯಾಗಲ್ಲಿ ಏನೇ ಇದ್ರು ನಂಗೂ ನಿಂಗೂ 50-50 ಅಷ್ಟೇ, ಸರಿನಾ? ಸರಿ ನಿಮ್ಮ ಸಾನೆ ಮುಂದೆ ಹೋಗ್ಲಿ. ನಮ್ಮ ಊರಿನಿಂದ ಬರ್ತದೆ ಅದು 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 ನನ್ನ ಶಿಷ್ಯ ಅಂದ್ರೆ ಅದು. ಲೋ ಶಿಷ್ಯ, ಬ್ಯಾಗ್ ಒಳಗಡೆ ದುಡ್ಡು ಪೇಪರ್ ತರ ಇರ್ಬೇಕಲ್ವಾ? ಏನ್ ಶಿಷ್ಯ ಇದ್ರೊಳಗೆ ಎಲ್ಲ ಮೆತ್ತಗಿದೆ. ಹೌದಾ? ಏನು ಶಿಷ್ಯ ಇದು? ಮುದ್ಕಪ್ಪ ಚಳ್ಳೆ ಅಂತ ತಿನ್ನಿಸ್ಬಿಟ್ಟ. ಆ ಮುದ್ಕಪ್ಪ ದುಡ್ಡು ಬದಲು ಬ್ಯಾಗಲ್ಲಿ ಬಾಯಿ ಜೋಲ್ ತುಂಬಿಸ್ಬಿಟ್ಟವನಲ್ಲೋ. ನಮಗೆ ತಾಮ ಕಣ. ಅಯ್ಯಯ್ಯೋ.